ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕಥೆಗಳಿಗೆ ಸ್ವಾಗತ. ಅನ್ಯ ಧರ್ಮೀಯ ಲವ್ ಸ್ಟೋರಿಯ ಮುಂದುವರೆದ ಕಥೆಯ ಭಾಗ. ತಂದೆ ತಾಯಿಯು ಎರಡನೇ ಮಗಳನ್ನು ನೋಡಿಕೊಂಡು ಊರಿಗೆ ಬಂದರು. ಒಬ್ಬಳು ಸತ್ತು ಹೋದಳು. ಎರಡನೆಯ ಮಗಳು ಪ್ರೀತಿ ಮಾಡಿ ಮದುವೆ ಆದಳು. ಉಳಿದ ಒಂದು ಹೆಣ್ಣು ಹಾಗೂ ಒಂದು ಗಂಡು ಮಕ್ಕಳನ್ನಾದರೂ ನಾವೇ ಮದುವೆ ಮಾಡಿಸಿ ಒಳ್ಳೆಯ ಜೀವನ ಕೊಡೋಣ ಎಂದು ಯೋಚನೆ ಮಾಡುತ್ತಾರೆ. ಆದರೆ ಮೂರನೆಯ ಮಗಳು ಕೂಡ ಓದು ಮುಗಿಸಿ ಬೆಂಗಳೂರಿಗೆ ಕೆಲಸಕ್ಕೆ ಬರುತ್ತಾಳೆ. ಅವಳದು ಅದೇ ಕತೆ. ಇಲ್ಲೇ ಲವ್ ಮಾಡಿ ಮದುವೆ ಆಗುತ್ತಾಳೆ. ಅವರ ಅಪ್ಪ ಅಮ್ಮನ ಕರ್ಮನೋ ಏನೋ ಗೊತ್ತಿಲ್ಲ, ಮಗನೂ ಕೂಡ ಪ್ರೀತಿ ಮಾಡಿ ಮೈಸೂರಿನಲ್ಲಿ ಒಂದು ಹುಡುಗಿಯನ್ನು ಮದುವೆ ಆಗುತ್ತಾನೆ. ತಮ್ಮ ಎಲ್ಲ ಮಕ್ಕಳು ಕೂಡ ಪ್ರೀತಿಸಿ ಮದುವೆ ಆದರೂ ಒಬ್ಬರನ್ನು ಕೂಡ ತಾವು ಅಂದುಕೊಂಡಂತೆ ಮದುವೆ ಮಾಡಲು ಕೊನೆಗೂ ಆಗೋದೇ ಇಲ್ಲ. ಸ್ವಲ್ಪ ದಿನಗಳ ನಂತರ ಈ ಮಕ್ಕಳ ತಂದೆಯು ಕುಡಿತದಿಂದ ಅನಾರೋಗ್ಯಕ್ಕೆ ಒಳಗಾಗಿ ತೀರಿ ಹೋಗುತ್ತಾರೆ. ಮೊದಲು ಪ್ರೀತಿ ಮಾಡಿ ಮದುವೆಯಾದ ಹುಡುಗಿಯ ಕತೆ ತುಂಬ ನೋವು ಕೊಡುತ್ತದೆ. ಇವಳಿಗೆ 2 ಹೆಣ್ಣು ಮಕ್ಕಳು ಹುಟ್ಟಿರುತ್ತಾರೆ. ಕೆಲ ದಿನಗಳ ನಂತರ ಆ ಪತಿರಾಯ ಬೇರೆ ಮದುವೆ ಆಗುತ್ತಾನೆ. ಆಮೇಲೆ ಹೆಂಡತಿ ಮಕ್ಕಳನ್ನು ತೊರೆದು ಎರಡನೇ ಹೆಂಡತಿಯ ಜೊತೆ ಹೋಗುತ್ತಾನೆ. 2 ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡು ಕೆಲಸ ಮಾಡಿಕೊಂಡು ಬೆಂಗಳೂರಿನಲ್ಲಿ ಜೀವನ ಸಾಗಿಸುವುದು ತುಂಬಾ ಕಷ್ಟ. ಹೇಳಿ ಕೇಳಿ ಪ್ರೀತಿಸಿ ಮದುವೆಯಾದ ಕಾರಣ ಗಂಡನ ಮನೆಯವರಿಂದ ಹಾಗೂ ತವರು ಮನೆಯಿಂದ ಕೂಡ ಯಾವುದೇ ಸಹಾಯ ಸಿಗುವುದಿಲ್ಲ. ತಂದೆ ತೀರಿ ಹೋದ ನಂತರ ತನ್ನ ತಾಯಿಯು ಮೂರನೇ ಮಗಳ ಜೊತೆ ಇರುತ್ತಾರೆ. ಅವರಿಂದಲೂ ಯಾವುದೇ ಸಹಾಯ ಸಿಗುವಂತಿರುವುದಿಲ್ಲ. ಮುಂದುವರಿಯುತ್ತದೆ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಜೈ ಕರ್ನಾಟಕ ಮಾತೆ. ನನ್ನ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಚ್ಚಿನ ವಿಡಿಯೋಗಳನ್ನು ನೋಡಿ. ಜೈ ಕರ್ನಾಟಕ ಮಾತೆ.